ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ. ಮಲ್ಲಿ ಮತ್ತು ಸುನಿಲ್, ಗೌತಮ್ ಮತ್ತು ಭೂಮಿ ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿರ್ತಕ್ಕಂಥ ಇವರ ಮೇಲೆ ದಾಳಿ ಮಾಡುವುದಕ್ಕೆ ಜಯದೇವ್ ಸತ್ವಾಗಿದ್ದಾರೆ. ಹಾಗಿದ್ರೆ ದೊಡ್ಡ ದಾಳಿ ನಡೆದೇ ಹೋಯ್ತಾ, ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯದೇವ್ಗೆ ಉಲ್ಟಾ ಹೊಡೆದಂಥ ಸುನಿಲ್ ಮೇಲೆ ಜಯದೇವ್ ಕೆಂಡ ಕಾರ್ತಿದ್ದಾರೆ. ಇಲ್ಲ, ಇಷ್ಟು ದಿನ ನನ್ನ ಜೊತೆನೆ ಇದ್ಕೊಂಡು ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಆ ಗೌತಮ್ ನನಗೆ ಬಂದು ಇನ್ನು ಮುಂದೆ ವಾರ್ನಿಂಗ್ ಎಲ್ಲ ಕೊಡೋದಿಲ್ಲ, ಏನೇ ಇದ್ರು ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳ್ದ. ಜೊತೆಗೆ ನಮ್ಮ ಪ್ಲಾನ್ ಪ್ರಕಾರನೇ ಎಲ್ಲ ಕೂಡ ನಡೆದಿದ್ದು ಅಂತ ಹೇಳ್ದ. ಹೌದು, ಎಲ್ಲ ಅವನ ಪ್ಲಾನ್ ಪ್ರಕಾರನೇ ನಡೆದು ಹೋಯ್ತು. ನನ್ನ ಹತ್ರನೇ ಲವ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ನಲ್ಲ ಸುನಿಲ್. ಇಲ್ಲ, ಮಲ್ಲಿಗೆ ಅಂತ ಫಸ್ಟ್ ಟಾರ್ಗೆಟ್ ಇವನೇನೆ, ಇವನ್ ಕಥೆಯನ್ನೇ ಫಸ್ಟ್ ಮುಗಿಸ್ಬೇಕು. ನನ್ನ ಜೊತೆನೆ ಇತ್ಕೊಂಡು ಆ ಮಲ್ಲಿಗೆ ಮೋಸ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಪ್ರೀತಿ ಮಾಡಿ ಅವಳನ್ನ ಮದುವೆ ಆಗ್ಬಿಟ್ಟ. ಇಲ್ಲ, ಮಲ್ಲಿ ಯಾವುದೇ ಕಾರಣಕ್ಕೂ ಚೆನ್ನಾಗಿರಬಾರ್ದು. ಇಲ್ಲಿ ಸುನಿಲ್ ಕತೆ ಮುಗಿಸಿದ್ರೆ ಮಲ್ಲಿ ಕೂಡ ಅದರಲ್ಲೇ ಮುಳುಕ್ ಹೋಗ್ತಾಳೆ, ಅವಳ ಭವಿಷ್ಯ ಹಾಳಾಗತ್ತೆ. ಅವಳು ಈಗ IPS ಆಫೀಸರ್ ಆಗಿದ್ದೀನಿ ಅಂತ ಹೇಳಿ ಮೆರೀತಿದ್ದಾಳೆ. ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಮೊದಲು ಈ ಸುನಿಲ್ ಕಥೆಯನ್ನೇ ಮುಗಿಸ್ಬೇಕು. ನನಗೆ ಉಲ್ಟಾ ಹೊಡೆದ ಸುನಿಲ್ ಖಂಡಿತ ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ಅಂತ ಅಂದ್ಕೊಂಡಿದ್ದೆ. ರೌಡಿಗಳಿಗೆ ಕಾಲ್ ಮಾಡ್ತಾರೆ, ಅಲ್ಲೇ ಕಾಂತ ಅಂಕಲ್ ಕೂಡ ಇದ್ದಾರೆ. ರೌಡಿಗಳಿಗೆ ಕಾಲ್ ಮಾಡಿದ್ದೆ, ಅವತ್ತು ಮದುವೆ ಆದ ಅಲ್ವಾ, ಅವ್ನ ಕಥೆಯನ್ನು ಈಗಲೇ ಮುಗಿಸ್ಬೇಕು. ಅವನು ಮುಗಿಸ್ಬೇಕಾದ್ರೆ ಯಾರೇ ಅಡ್ಡ ಬಂದರೂ ಕೂಡ ಸುಮ್ಮನೆ ಬಿಡಬೇಡಿ, ಅವ್ರ ಕಥೆಯನ್ನು ಕೂಡ ಮುಗಿಸ್ಬೇಡಿ. ಆದರೆ ಏನು ಮಾಡ್ತಿರೋ ಇಲ್ವೋ, ಆದರೆ ಅವ್ನ ಕಥೆಯನ್ನು ಮುಗಿಸೇ ಬರಬೇಕು ನೀವು ಅಂತ ಹೇಳ್ತಾರೆ. ವಟ್ಟಾರಕ್ಕೆ ಹೋಗಬೇಕು ಅಂತಾರೆ. ಈಗಲೇ ಹೋಗ್ತೀವಿ ಬಾಸ್ ಅಂತ ಹೇಳಿ ಎಲ್ಲ ರೌಡಿಗಳು ಹೋಗ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ದಿಯಾ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟಿದ್ದೆ ಕಾಂತ ಅಂಕಲ್ನ ಬೆಳೆಸಿದ್ದಾಳೆ. ಅಂಕಲ್ ಮೊದಲು ಇಲ್ಲಿಂದ ಹೊಡಿ. ಇಲ್ಲಿ ಜಯದೇವ್ ಪ್ಲಾನ್ ಎಲ್ಲ ಉಲ್ಟಾ ಹೊಡ್ತದ. ಆ ಸುನಿಲ್ ಜಯದೇವ್ಗೆ ಉಲ್ಟಾ ಹೊಡೆದು ಮಲ್ಲಿನ ಮದುವೆ ಆಗಿದ್ದಾನೆ. ಈಗ ಜಯದೇವ್ ಕೆಂಡ ಕಾಡ್ತಿದ್ದಾನೆ, ಸುನಿಲ್ ಕಥೆಯನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಮೊದಲು ನೀವಿಲ್ಲಿಂದ ಹೊರಟ್ಬಿಡಿ, ನನಗೆ ನಿಮ್ಮನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಅಂತದ್ಯಾ ಹೇಳ್ತಾರೆ. ಏನಮ್ಮ ಇದು, ನೀನು ನನ್ನನ್ನು ಬಿಡಿಸ್ತಾ ಇದೆಯಾ ಅಂದಾಗ, ಹೌದು ಅಂಕಲ್, ನಿಮ್ಮನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ, ಅದೇ ಕಾರಣಕ್ಕೆ ನಾನು ಬಂದು ಬಿಡಿಸ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಕೂಡ ಜಯದೇವ್ ಅವ್ರಿಗೆ ಗೊತ್ತಾಗಬಾರ್ದು, ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಕಾಂತವನ್ನ ಬಿಡಿಸಿ ಕಳಿಸ್ಬಿಡ್ತಾಳೆ. ಇಲ್ಲಿ ಇದೆಯಾ ಅಂತ ಹೇಳ್ಬೋದು. ಜೊತೆಗೆ ಅತ್ತ ಕಡೆ ಜಯದೇವ್ ಹೇಗಾದರೂ ಮಾಡಿ ಗೌತಮ್ನ ತುಳಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. PA ಬಂದು ಸರ್ ಏನು ಯೋಚನೆ ಮಾಡ್ತಿದ್ರ ಅಂದಾಗ, ಯೋಚನೆ ಮಾಡಲೇಬೇಕಾಗತ್ತಲ್ವ ಗೌತಮ್ನ ಹೇಗೆ ತುಳಿಬೇಕು ಅಂತ. ಖಂಡಿತವಾಗ್ಲೂ ನಾನು ಮೇಲ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನಂತೂ ಕುಸಿತಕ್ಕೀಡು ಮಾಡ್ತೀನಿ. ಖಂಡಿತ ಅವನಂತೂ ಕೆಳಗಡೆ ಬೀಳಲೇಬೇಕು. ಇನ್ನು ಮುಂದೆ ನಂದೇನೇ ಗುರಿ ಇದ್ರೂ ಕೂಡ ಅವನನ್ನು ಕೆಳಗಡೆ ಬೀಳಿಸೋದೇನೆ. ಅವನ ಜೊತೆ ಇರ್ತಕ್ಕಂಥ ಇನ್ವೆಸ್ಟರ್ಸ್ನ ಕಿತ್ಕೋಬೇಕು, ಬ್ರೇಕಪ್ ಮಾಡಬೇಕು, ಅವರ ಪಾರ್ಟ್ನರ್ಶಿಪ್ಪನ್ನು ಎಲ್ಲವನ್ನ ಕೂಡ ಮಾಡಿದ ನಂತರ ಗೌತಮ್ ಹೇಗೆ ಮೇಲೆ ಬರ್ತಾನೆ ಅನ್ನೋದನ್ನು ನಾನು ನೋಡೇ ಬಿಡ್ತೇನೆ. ಅವನ ಹತ್ರ 10 ಜನ ಇನ್ವೆಸ್ಟರ್ಸ್ ಹೋದರೆ ಖಂಡಿತ 100 ಜನ ಇನ್ವೆಸ್ಟರ್ಸ್ನ ನಾನು ಕಿತ್ಕೋಬೇಕಾಗತ್ತೆ. ಆಗ ಮಾತ್ರ ಅವನು ಧೂಳಿಪಟ ಆಗೋದಕ್ಕೆ ಸಾಧ್ಯ. ಇನ್ನು ನನ್ನ ಜೀವನ ಏನೇ ಇದ್ರೂ ಅವನನ್ನು ಹಾಳು ಮಾಡೋದು. ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಆದರೆ ಅವನ 2 ಕಣ್ಣನ್ನು ಕೂಡ ಒಗಿಸ್ತೀನಿ ಅಂತ ಹೇಳಿ ಜಯದೇವ್ ಜಿದ್ದಿನ ಪ್ರತಿಕಾರದ ಜ್ವಾಲಿಯಲ್ಲಿ ಬೇಯ್ತಿದ್ದಾರೆ ಅಂತಾನೆ ಹೇಳ್ಬೋದು, ಉರಿತಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ತ ಕಡೆ ಮಲ್ಲಿ ಮತ್ತು ಸುನಿಲ್ ಇಬ್ಬರು ಕೂಡ ಮಾತಾಡ್ಕೊಂಡಿದ್ದಾರೆ. ತಮ್ಮ ಗುರಿಯನ್ನು ಮುಟ್ಟಿದ ನಂತರನೇ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಸುನಿಲ್ ಮತ್ತು ಮಲ್ಲಿ ಇಬ್ಬರು ಕೂಡ ಭೂಮಿ ಮನೆಗೆ ಬರ್ತಾರೆ. ಇತ್ತ ಕಡೆ ಭೂಮಿ ಮತ್ತು ಗೌತಮ್ ಇಬ್ಬರು ಕೂಡ ಆಲ್ರೆಡಿ ಹನಿಮೂನ್ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಅವರಿಬ್ಬರನ್ನ ಕೂಡ ಹನಿಮೂನ್ಗೆ ಕಳಿಸ್ಬೇಕು ಅಂತ. ಆದರೆ ಇಲ್ಲಿ ಮಲ್ಲಿ ಬಗ್ಗೆನೇ ಭೂಮಿಗೆ ಯೋಚನೆ ಆಗಿಬಿಡಿದೆ. ಬಟ್ ಮಲ್ಲಿ ಹತ್ರ ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಮಲ್ಲಿ ಬರ್ತಿದ್ದಾಗೆ ಭೂಮಿ ಏನೋ ಕೇಳಬೇಕು ಅಂತ ಅನ್ಕೋತಿದ್ದಾರೆ ಅನ್ನೋದು ಮಲ್ಲಿಗೆ ಗೊತ್ತಾಗತ್ತೆ. ಆದರೆ ಕೇಳದೆ ಇದ್ದಾಗ ಏನೋ ಕೇಳಬೇಕು ಅಂದ್ಕೊಂಡಿದ್ರ, ದಯವಿಟ್ಟು ಕೇಳಿ, ನನಗೆ ನಿಮ್ಮ ನರನಾಡಿ ಎಲ್ಲವೂ ಕೂಡ ಗೊತ್ತದ. ನಿಜ ಹೇಳಬೇಕು ಅಂದರೆ ಭಾವಂಗಿಂತ ಜಾಸ್ತಿ ಸಮಯ ನಾನು ನಿಮ್ಮ ಜೊತೆನೇ ಕಳೆದಿರೋದು, ನಾನೇ ನಿಮ್ಮ ಜೊತೆ ಕಳೆದಿರೋದು. ನಿಮ್ಮ ಯೋಚನೆಗಳು ಏನು ಅಂತ ನನಗೆ ಗೊತ್ತಿರತ್ತಲ್ವ. ನೀವು ನನ್ನ ಗುರಿ ಬಗ್ಗೆ ಯೋಚನೆ ಮಾಡ್ತಿದ್ರ ತಾನೇ, ನೀವೇನು ಯೋಚನೆ ಮಾಡಬೇಡಿ. ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ, ಮಾತಿನ ಪ್ರಕಾರನೇ ನಡ್ಕೋತೀನಿ. ನನ್ನಂತ ಎಷ್ಟೋ ಕಷ್ಟದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಬೆಳಕಾಗಬೇಕು ಅನ್ನೋದೇ ನನ್ನ ಗುರಿ ಉದ್ದೇಶ ಅಲ್ವಾ. ಅಂದಮೇಲೆ ಅದನ್ನು ಸಾಧಿಸದೆ ಬಿಡ್ತೀನ. ನಾನು ಮತ್ತು ಸುನಿಲ್ ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ಮೊದಲು ಗುರಿ, ಆ ನಂತರ ಅಷ್ಟೇನೆ ಸಂಸಾರ ಅಂತ, ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳಿ ಮಲ್ಲಿ ಭೂಮಿ ಹತ್ರ ಹೇಳ್ತಾರೆ. ಭೂಮಿಗೆ ನಂತರ ಸಮಾಧಾನ ಆಗುತ್ತೆ. ಅತ್ತ ಕಡೆ ಗೌತಮ್ ಅವರು ಪಾರ್ಟ್ನರ್ಸ್ ಬಂದ ತಕ್ಷಣ ಎಲ್ಲದಕ್ಕೂ ಕೂಡ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಆನಂದ್ಗೆ ಹೇಳ್ತಿದ್ದಾರೆ. ಬಿಕಾಸ್ ಎಥಿಕ್ಸ್ ಇಲ್ಲದೆ ಲಾಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಥಿಕ್ಸನ್ನು ಬಿಟ್ಟು ಹೋಗಬೇಕು ಅಂದರೆ ಅಂಥ ಪಾರ್ಟ್ನರ್ಶಿಪ್ ನನಗೆ ಬೇಡ. ನಿಜಕ್ಕೂ ನಾವು ದುಡ್ಡು ಮಾಡಬೇಕು ಅಂತಷ್ಟೇ ಅಲ್ಲ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿರೋದು, ಸರ್ವಿಸ್ ಮಾಡಬೇಕು ಅಂತ ಕೂಡ. ನಾವು ಕೆಲಸ ಮಾಡಿ ದುಡ್ಡು ಬಂದು ಆ ನಂತರ ನಮಗೆ ಗಿಲ್ಟ್ ಫೀಲ್ ಆಗೋದು,
ಖಂಡಿತ ಬೇಡ. ಗಿಲ್ಟ್ ಫೀಲ್ ಆಗತ್ತೆ ಅಂದರೆ ಖಂಡಿತ ನಾವು ತಪ್ಪ ಹಾದಿ ತುಳಿದಿದ್ದೀವಿ ಅಂತಾನೆ. ಬೇಡ ಅಂತ ದುಡ್ಡು ನನಗೆ ಬೇಡವೇ ಬೇಡ. ನಿಧಾನಕ್ಕಾದರೂ ಪರವಾಗಿಲ್ಲ, ಒಳ್ಳೆ ದಾರಿಯಲ್ಲಿ ನಡೆದು ಬೆಳಿಬೇಕು, ಜನಗಳಿಗೆ ಇದರಿಂದ ಸಹಾಯ ಆಗಬೇಕು. ಅದನ್ನು ಬಿಟ್ಟು ಒಂದೇ ಕ್ಷಣಕ್ಕೆ ದುಡ್ಡು ಮಾಡಬೇಕು ಅಂತ ಹೇಳಿ ತಪ್ಪು ದಾರಿಯನ್ನು ತುಳಿದು ದುಡ್ಡು ಮಾಡ್ಕೊಳ್ಳೋದು ಅಂಥದ್ದು ಬೇಡವೇ ಬೇಡ ನನಗೆ ಅಂತ ಹೇಳಿ ಗೌತಮ್ ಹೇಳಿದಾಗ ಆನಂದ್ಗೂ ಕೂಡ ಗೌತಮ್ ಮಾತುಗಳು ತುಂಬ ಅಂದರೆ ತುಂಬಾ ಇಷ್ಟ ಆಗತ್ತೆ. ತದನಂತರ ಇಲ್ಲಿ ಗೌತಮ್ ಮತ್ತು ಭೂಮಿ, ಮಲ್ಲಿ ಮತ್ತು ಸುನೀಲ್ ಜೊತೆ ಮಾತನಾಡ್ತಿದ್ದಾರೆ. ಹನಿಮೂನ್ ವಿಶ್ವವನ್ನ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ರ? ನಾವು ಒಂದಷ್ಟು ಡೆಸ್ಟಿನೇಷನ್ ಹಾಕ್ಕೊಂಡಿದ್ದೀವಿ, ನಿಮ್ಗೆ ಯಾವ ಡೆಸ್ಟಿನೇಷನ್ ಬೇಕಿದ್ರೆ ಹೇಳ್ಬಿಡಿ ಅಂದಾಗ ಇಲ್ಲಿ ಮಲ್ಲಿ ಮತ್ತು ಭೂಮಿ ನಗೋಕ್ಕೆ ಶುರು ಮಾಡ್ತಾರೆ. ಯಾಕೆ ನಗ್ತಿದ್ರ ಅಂದಾಗ ಅದು ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂತ ಭೂಮಿ ಹೇಳ್ತಿದ್ದಾರೆ. ಬಿಕಾಸ್ ಅವ್ರ ಸಂಸಾರನೇ ಶುರು ಮಾಡಿಲ್ಲ, ಹನಿಮೂನ್ ಯಾತಕ್ಕೆ ಅನ್ನೋದು ಭೂಮಿ ಒಪಿನಿಯನ್ ಆಗಿದೆ. ಬಟ್ ಅಲ್ಲಿ ಮಲ್ಲಿ ನಾವು ಹೋಗ್ತೀವಿ ಅಂತ ಹೇಳ್ಬಿಡ್ತಾರೆ. ಭೂಮಿಗೆ ಅಚ್ಚರಿ ಆಗತ್ತೆ. ಹೌದು, ಆದರೆ ಒಂದು ಕಂಡೀಷನ್ ಇದೆ, ನೀವಿಬ್ರು ಕೂಡ ನಮ್ಮ ಜೊತೆ ಬರಬೇಕು, ಆಗ ಮಾತ್ರ ನಾವು ಕೂಡ ಹನಿಮೂನ್ಗೆ ಹೋಗೋದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಭೂಮಿ, ಗೌತಮ, ಮಲ್ಲಿ, ಸುನೀಲ್ ಎಲ್ಲರೂ ಕೂಡ ಹನಿಮೂನಿಗೆ ಹೊರಟಿದ್ದಾರೆ. ಈ ಕಡೆ ಜಯದೇವ್ ಕಡೆ ರೌಡಿಗಳು ಒಟ್ಟಾರಿಗೆ ಬರ್ತಾರೆ. ಒಟ್ಟಾರಿಗೆ ಬಂದಿದ್ದೆ ಮಲ್ಲಿ ಮನೆಗೆ ಹೋಗ್ತಾರೆ, ಭೂಮಿ ಮನೆಗೆ ಹೋಗ್ತಾರೆ. ಅಲ್ಲಿ ಸುನೀಲ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಲಾಕ್ ಆಗಿರುತ್ತೆ ಮನೆ, ಅವರು ಮನೆಯಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಜಯದೇವ್ಗೆ ವಿಷಯ ತಿಳಿಸ್ತಾರೆ. ಆಗ ಜಯದೇವ್ ಅವ್ರಿಗೆ ಎಲ್ಲೂ ಹೋಗಿದ್ದಾರೆ ಅಂತ ತಿಳ್ಕೊಂಡು ಅಲ್ಲೇ ಹೋಗಿ ಅವ್ರ ಕಥೆಯನ್ನು ಮುಗಿಸ್ಬಿಡಿ, ಯಾವುದೇ ಕಾರಣಕ್ಕೂ ಕೂಡ ಅವರು ಒಂದು ಕ್ಷಣಕ್ಕೂ ಕೂಡ ಉಳಿಬಾರ್ದು ಅಂತ ಹೇಳಿ ಜಯದೇವ್ ಹೇಳ್ತಾರೆ. ಹಾಗಾಗಿ ರೌಡಿಗಳು ಕೂಡ ಅವರು ಯಾವ ಒಂದು ಡೆಸ್ಟಿನೇಷನ್ಗೆ ಹೋಗಿದಾರೋ ಅದೇ ಡೆಸ್ಟಿನೇಷನ್ಗೆ ಹೋಗಿದ್ದಾರೆ. ಈ ಒಂದು ವಿಷಯ ಕಾಂತ್ ಅವರ ಮುಖಾಂತರ ಆನಂದ್ ಅವರಿಗೆ ಗೊತ್ತಾಗುತ್ತೆ. ಯಾಕಂದರೆ ಆನಂದ್ ಅವರ ಬಳಿಗೆ ಬಂದಂಥ ಕಾಂತ್ ಅವರು ಇಲ್ಲಿ ಜಯದೇವ್ ರೌಡಿಗಳಿಗೆ ಹೇಳಿ ಸುನೀಲ್ ಮತ್ತು ಮಲ್ಲಿ ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ರೌಡಿಗಳನ್ನ ಕಳಿಸಿದಾನೆ ಅಂತ ಹೇಳ್ತಾರೆ. ಈ ಒಂದು ವಿಷಯ ಕೇಳ್ಪಡ್ತಿದ್ದಾಗನೇ ಆನಂದ್ ಕೂಡ ಗೌತಮ್ ಬಳಿಗೆ ಹೋಗ್ತಿದ್ದಾರೆ. ಆತ ಕಡೆ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಅವರು ಹನಿಮೂನ್ಗೆ ಹೋಗಿದ್ದಂಥ ಆ ಒಂದು ಡೇಸ್ನ ನೆನಪು ಮಾಡ್ಕೋತಿದ್ದಾರೆ, ಆ ಒಂದು ಕ್ಷಣಗಳನ್ನ ನೆನಪು ಮಾಡ್ಕೋತಿದ್ದಾರೆ. ಭೂಮಿ ಗೌತಮ್ ಭೂಮಿ ಬದುಕಲ್ಲಿ ಬಂದಿದ್ರಿಂದಾನೇ ನಮ್ಮ ಬದುಕು ಇವತ್ತು ಹಸನಾಗಿರುವುದು ಅಂತ ಹೇಳಿ ಖುಷಿಯಿಂದ ಮಾತನಾಡ್ಕೋತಿರ್ತಾರೆ. ಈ ಕಡೆ ಮಲ್ಲಿ ಮತ್ತು ಸುನೀಲ್ ಕೂಡ ಖುಷಿಯಿಂದ ಮಕ್ಕಳ ಹಾಗೆ ಆಟ ಆಡ್ತಾ ಕಾಲ ಕಳೀತಿದ್ದಾರೆ. ಜೊತೆಗೆ ಇಲ್ಲಿ ಆನಂದ, ಭೂಮಿ, ಗೌತಮ್ ಎಲ್ಲರೂ ಕೂಡ ಕುಡಿದ್ಬಿಟ್ಟಾಗ ಈ ಕಡೆ ಭೂಮಿಯವರು ಲಿಮಿಟ್ ದಾಟಿ ಮಾತನಾಡ್ತಿದ್ದಾರೆ, ಕಂಟ್ರೋಲ್ ತಪ್ಪಿ ಮಾತನಾಡ್ತಿದ್ದಾರೆ. ಈ ಕಡೆ ಗೌತಮ್ ವಿರುದ್ಧ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳಿ ಭೂಮಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಗೌತಮ್ ಭೂಮಿನ ನಿಜವಾಗ್ಲೂ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಈ ಕಡೆ ಜಯದೇವ್ ಮಾತ್ರ ಸುನೀಲ್ ಮತ್ತು ಮಲ್ಲಿ ಕಥೆಯನ್ನು ಮುಗಿಸ್ತೇನೆ, ನಾನು ಬಿಡುವುದಿಲ್ಲ, ಸುನೀಲ್ ಕಥೆಯನ್ನು ಮುಗಿಸ್ತೀನಿ, ಆ ಮಲ್ಲಿಗೆ ಆಘಾತವನ್ನು ಕೊಡ್ತೀನಿ ಅಂತ ಹೇಳಿ ಮಲ್ಲಿ ಬದುಕಿಗೆ ಒಂದು ದೊಡ್ಡ ಪೆಟ್ಟನ್ನು ಕೊಡೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಹಾಗಿದ್ರೆ ಅಲ್ಲಿಗೆ ಜಯದೇವಿ ಹೋಗಿ ಮಲ್ಲಿ ಬದುಕಲ್ಲಿ ದೊಡ್ಡದೊಂದು ಅನಾಹುತವನ್ನು ಮಾಡೇ ಬಿಡ್ತಾರೆ. ಏನಾಗತ್ತೆ, ಯಾವ ರೀತಿ ಕತೆ ಮುಂದುವರಿಯುತ್ತಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.